ಹಾಯ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಮೆಕ್ರಾನ್ ಇನ್ಸೈಡ್ಸ್ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ಗೆ ಸ್ವಾಗತ. ಇನ್ನೇನು IPL ಟೂರ್ನಮೆಂಟ್ ಎಂಡ್ ಆಗ್ತಾ ಬರ್ತಾ ಇದೆ. ಈ ಟೈಮಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಯಾರ್ಯಾರು ಯಾವ್ಯಾವ ತರ ಸಿಚುವೇಶನ್ ಅಲ್ಲಿ ಇದ್ದಾರೆ, ಯಾವ್ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಆದರೆ ಸಣ್ಣ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ ಪಾಯಿಂಟ್ಸ್ ಟೇಬಲ್ ನ. ನಂಬರ್ 1 ಪೊಸಿಷನ್ ಅಲ್ಲಿ ಇರೋದು RCB. ಅಕ್ಷಯ್ ಕ್ವಾಲಿಫೈ ಆಗಿದ್ದಾಯ್ತು ನೋಡಿ. RCB ಗೆ ಆಡಿರೋ 13 ಮ್ಯಾಚಸ್ ಅಲ್ಲಿ 9 ಮ್ಯಾಚಸ್ ನ 4 ಮ್ಯಾಚ್ ಅಷ್ಟೇ ಸೋತಿರೋದು. 18 ಪಾಯಿಂಟ್ಸ್ ಅಲ್ಲಿ ವಿತ್ ಬೆಟರ್ ರನ್ ರೇಟ್ 1.0. ನಮ್ಮ RCB ಹತ್ರನೂ ಇಲ್ಲ ಯಾರೋ ರನ್ ರೇಟ್ ಅಲ್ಲಿ ಆ ತರ ಒಂದು ರನ್ ರೇಟ್ ನ ಮೇಂಟೈನ್ ಮಾಡಿರೋದು RCB ನೆಕ್ಸ್ಟ್ ಮ್ಯಾಚ್ ಏನಾದ್ರು ವಿನ್ ಆದ್ರೆ ನಂಬರ್ 1 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡುತ್ತೆ. ಒಂದ್ ವೇಳೆ RCB ಸೋತ್ರು ಸಹ ನಂಬರ್ 1 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡೋ ಸಾಧ್ಯತೆನೆ ಜಾಸ್ತಿ ಇರೋದು. ಏನಕ್ಕಂದ್ರೆ ನೋಡಿ, ಕಂಪೇರ್ ಮಾಡಿ ನೋಡಿದಾಗ ಬೇರೆ ಟೀಮ್ಸ್ಗೂ ನಮ್ಮ ಟೀಮ್ಗೂ ರನ್ ರೇಟ್ ಅನ್ನೋದು ನಮ್ದೇ ಬೆಟರ್ ಆಗಿರೋದು. ಬೇರೆಯವರು ಒಂಥರ ಯೂಸ್ ಮಾರ್ಜಿನ್ 2 ಮ್ಯಾಚಸ್ ವಿನ್ ಆಗ್ಬೇಕು, ಆಗ ಒಂದ್ ಚಾನ್ಸು, ಇಲ್ಲಾಂದ್ರೆ ಸಖತ್ ಅವ್ರಿಗೂ ಕಷ್ಟನೇ. ಆದ್ರಿಂದ 99.9% RCB ಮ್ಯಾಚ್ ಸೋತ್ರು ಅಷ್ಟೇ, ಗೆದ್ರು ಅಷ್ಟೇ ನಂಬರ್ 1 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡುತ್ತೆ. ಹೌದು, RCB ನಂಬರ್ 1 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ರೆ ಒಂಥರ ಡಿಸರ್ವ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಓವರ್ ಆಲ್ ಅಂತ ಗಮನಿಸಿದಾಗ ಎಲ್ಲ ಟೀಮ್ಸ್ಗೂ ಚೆನ್ನಾಗಿ ಆಡ್ಕೊಂಡ್ ಬಂದಿರೋದು ಯಾವ್ದಂದ್ರೆ ಅದು RCBನೇ. ಹೌದು, ಇವ್ರು ಫಸ್ಟ್ ಪೊಸಿಷನ್ ಫಿನಿಶ್ ಮಾಡೋದು ಡಿಸರ್ವ್ ಅಂತಾನೆ ಹೇಳ್ಬೋದು. 2ನೇ ಪೊಸಿಷನ್ ಇರೋದು GT ಅಷ್ಟೇ ಸಖತ್ತಾಗಿ ಆಡ್ತಾ ಇದೆ. ಇವಾಗ ಸದ್ಯಕ್ಕೆ 2ನೇ ಪೊಸಿಷನ್ ಅಲ್ಲಿ ಇದೆ. ಬಟ್ ಇವ್ರು ಏನಾದ್ರು ನೆಕ್ಸ್ಟ್ ಆಡೋ ಮ್ಯಾಚ್ ವಿನ್ ಆಗ್ಲೇಬೇಕು. ವಿನ್ ಆದ್ರೆ ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ತಾರೆ. ಬಟ್ ಏನಾದ್ರು ಮ್ಯಾಚ್ ಸೋತ್ರೆ ಬೇರೆ ಟೀಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರಿಗೆ ಯಾವ ತರ ಇದೆ ಅಂದ್ರೆ ನೋಡಿ, ಟಾಪ್ 1 ಇಲ್ಲ 2 ಅಲ್ಲಿ ಫಿನಿಶ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಏನಾದ್ರು ಮ್ಯಾಚ್ ನ ಸೋತ್ ಬಿಟ್ರೆ ಕೆಳಗಡೆ ಬರೋನೋ ಸಾಧ್ಯತೆ ಇದೆ. ಅದನ್ನ ಸ್ವಲ್ಪ ಅವ್ರಿಗೆ ಕಷ್ಟ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಅವ್ರು ವಿನ್ ಆಗ್ಬಿಟ್ರೆ ಒಂಥರ ಟಾಪ್ 2 ಅಲ್ಲೇ ಫಿನಿಶ್ ಮಾಡ್ತಾರೆ. SRH ನಂಬರ್ 3 ಪೊಸಿಷನ್ ಅಲ್ಲಿ ಇರೋದು. SRH ನೋಡಿ ಯಾವ ತರ ಇದೆ ಅಂದ್ರೆ ಟಾಪ್ 2 ಒಳಗಡೆನು ಬರಕ್ಕೆ ಒಂಥರ ಚಾನ್ಸ್ ಇದೆ, ಔಟ್ ಆಫ್ ದಿ ಟೂರ್ನಮೆಂಟ್ ಆಗೋಕ್ಕೂ ಚಾನ್ಸ್ ಇದೆ. ಯಾವ ತರ ಇರೋದು ನೋಡಿ, ಇವ್ರೇನಾದ್ರು ಆಡೋ ಎರಡು ಮ್ಯಾಚ್ ವಿನ್ ಆದ್ರೆ ಟಾಪ್ 1 ಇಲ್ಲ ಟಾಪ್ 2 ಫಿನಿಶ್ ಮಾಡ್ತಾರೆ. ಬಟ್ ಅದೇ ಏನಾದ್ರು ಎರಡು ಮ್ಯಾಚ್ ಸೋತ್ಬಿಟ್ರೆ ಒಂಥರ ಔಟ್ ಆಫ್ ದಿ ಟೂರ್ನಮೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಆದ್ರಿಂದ ಒಂದು ಮ್ಯಾಚ್ ವಿನ್ ಆದ್ರೆ ಒಂಥರ ಸೇಫ್ ಅಂತ ಹೇಳ್ಬೋದು, ಕ್ವಾಲಿಫೈ ಆಗ್ತಾರೆ. ಬಟ್ ಯಾವ ಪೊಸಿಷನ್ ಅಂತ ಗೊತ್ತಾಗಲ್ಲ. ಆದ್ರಿಂದ ಒಂದು ಮ್ಯಾಚ್ ವಿನ್ ಆಗ್ಬಿಟ್ಟು ನೆಕ್ಸ್ಟ್ ಬೇಕಾದ್ರೆ ಇನ್ನು 2ನೇ ಮ್ಯಾಚ್ ನೋಡ್ಕೊಂಡು ಬೇಕಾದ್ರೆ ಟಾಪ್ 1 ಅಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋಣ ಅಂತ ಅವರು ನೋಡ್ತಾ ಇರ್ತಾರೆ. ನಂಬರ್ 4 ಪೊಸಿಷನ್ ಇರೋದು PPKs ನೋಡಿ, ಇನಿಷಿಯಲ್ ಆಫ್ ದಿ ಟೂರ್ನಮೆಂಟ್ ಅಲ್ಲಿ ಯಾವ ತರ ವಿನ್ ಆಗಿದ್ದು, ಕನ್ಸಿಕ್ಯೂಟಿವ್ ಆಗಿ 6 ಮ್ಯಾಚ್ ವಿನ್ ಆಗಿದ್ದವರು ಲಾಸ್ಟ್ ಆಡಿರೋ 6 ಮ್ಯಾಚ್ ಸೋತ್ಬಿಟ್ಟು ನೋಡಿ ಯಾವ ತರ ಪೊಸಿಷನ್ ಅಲ್ಲಿ ಇದಾರೆ ಅಂತ. ನಂಬರ್ 4 ಪೊಸಿಷನ್ ಅಲ್ಲಿ ಇರ್ಬೋದು, ಬಟ್ ಆದ್ರೂ ಒಂಥರ ವರ್ಸ್ಟ್ ಸಿನಾರಿಯೋ ಇದೆ ಅಂತಾನೆ ಹೇಳ್ಬೋದು ಅವ್ರಿಗೆ. ಅವ್ರು ಆಡಿರೋ 13 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ವಿನ್ ಆಗಿ 6 ಮ್ಯಾಚಸ್ ಸೋತಿದ್ರಲ್ವಾ, 13 ಪಾಯಿಂಟ್ಸ್ ಅಷ್ಟೇ ಇರೋದು. ಇವ್ರಿಗೆ ನೋಡಿ ನೆಕ್ಸ್ಟ್ ಎರಡು ಮ್ಯಾಚ್ ವಿನ್ ಆದ್ರೂ ಒಂಥರ ಕಷ್ಟ ಇದೆ ಅಂತ ಹೇಳ್ಬೋದು. ಇವ್ರಿಗೆ ಯಾವಾಗ ಗೊತ್ತಾ ಚಾನ್ಸು, ಏನಾದ್ರು 7 ಮ್ಯಾಚಸ್ ವಿನ್ ಆಗಿ 14 ಪಾಯಿಂಟ್ಸ್ ಅಲ್ಲಿ ಇರ್ತಲ್ವಾ, ಅವಾಗ ಇವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಅದೇನಾದ್ರು 7 ಮ್ಯಾಚಸ್ ವಿನ್ ಆಗಿ ಆತರ ಕ್ವಾಲಿಫೈ ಸಿನಾರಿಯೋ ಬಂದಿಲ್ಲ, 8 ಮ್ಯಾಚಸ್ ಅಲ್ಲಿ ಬಂತು ಅಂದ್ರೆ ಇವ್ರ ಕತೆ ಮುಗ್ದಂಗೆ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ. ಅದರಿಂದ ವಿನ್ ಆಗ್ಬೇಕು, ಬೇರೆ ಟೀಮ್ಸ್ ಮೇಲೆ ಡಿಪೆಂಡೆನ್ಸಿ ಏನಿದೆ, ವೇಟ್ ಮಾಡ್ಬೇಕಾಗುತ್ತೆ. PPKs 5th ಪೊಸಿಷನ್ ಇರೋದು CSK ನೋಡಿ, ಇನಿಷಿಯಲ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಸ್ವಲ್ಪ ಮ್ಯಾಚಸ್ ನ ಸೋಲ್ತಾ ಇದ್ರು, ಸಖತ್ ಕಷ್ಟ ಪಡ್ತಾ ಇದ್ರು. ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ ತರ ಆಡಿದ್ರು ಅಂದ್ರೆ ನೋಡಿ, ಒಂಥರ ಕನ್ಸಿಕ್ಯೂಟಿವ್ ಆಗಿ ವಿಕ್ಟರೀಸ್ ನ ಪಡ್ಕೊಂಡು ಇವಾಗ 5th ಪೊಸಿಷನ್ ಅಲ್ಲಿ ಇದ್ದಾರೆ. ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು. ಇವ್ರು ಆಡಿರೋ 12 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ನ ವಿನ್ ಆಗಿ 6 ಮ್ಯಾಚಸ್ ಸೋತಿದ್ದಾರೆ. ಇನ್ ನೆಕ್ಸ್ಟ್ ನೋಡಿ, ಇವ್ರಿಗೆ ಆಡೋ 2 ಮ್ಯಾಚ್ ಅಲ್ಲಿ 2 ಮ್ಯಾಚ್ ವಿನ್ ಆಗ್ಲೇಬೇಕು, ಸಖತ್ ಕಷ್ಟ ಇದೆ. ಇಲ್ಲಾಂದ್ರೆ ಏನಾದ್ರು ಮ್ಯಾಚ್ ನ ಸೋತ್ರೆ, ಒಂದ್ ವೇಳೆ ಏನಾದ್ರು 7 ಮ್ಯಾಚಸ್ ಆತರ ಸಿನಾರಿಯೋ ಏನಾದ್ರು ಬಂದ್ರೆ ಆವಾಗ ಒಂದು ಮ್ಯಾಚ್ ವಿನ್ ಆದ್ರೂ ಒಂಥರ ಚಾನ್ಸ್ ಇರುತ್ತೆ. ಬಟ್ 8 ಮ್ಯಾಚಸ್ ಆತರ ಬಂದಾಗ ಇವ್ರು ಕಂಪಲ್ಸರಿ 2 ವಿನ್ ಆಗ್ಲೇಬೇಕು ವಿತ್ ಬೆಟರ್ ರನ್ ರೇಟ್, ಇಲ್ಲಾಂದ್ರೆ ಇವ್ರಿಗೂ ಸಖತ್ ಕಷ್ಟ ಆಗುತ್ತೆ. CSK ನೋಡಿ ಮ್ಯಾಚಸ್ ಯಾರ ಮೇಲೆ ಇರೋದು ಸಖತ್ ಕಷ್ಟ ಇದೆ CSK ಅಂತಾನೆ ಹೇಳ್ಬೋದು. ಇವ್ರು ಆಡ್ಬೇಕಾಗಿರೋದು ಯಾರ ಮೇಲೆ ಅಂದ್ರೆ SRH ಮತ್ತೆ GT ಮೇಲೆ ಆಡ್ಬೇಕಾಗಿರೋದು. CSK ಸಖತ್ ಕಷ್ಟ ಇದೆ ಅಂತಾನೆ ಹೇಳ್ಬೋದು. ನಂಬರ್ 6 ಪೊಸಿಷನ್ ಅಲ್ಲಿ ಇರೋದು RR. ನೆನ್ನೆ ಏನಾದ್ರು RR ಮ್ಯಾಚ್ ವಿನ್ ಆಗ್ಬಿಟ್ಟಿದ್ರೆ ನಂಬರ್ 4 ಪೊಸಿಷನ್ ಹೋಗ್ಬಿಡ್ತಾ ಇದ್ರು ನೋಡಿ. ನೆನ್ನೆ ಮ್ಯಾಚ್ ನ ಸೋತ್ರು, ಒಂಥರ DC ಯಾವ ತರ ಒಂಥರ ಎಲ್ಲರಿಗೂ ಶಾಕ್ ಕೊಟ್ರು ಅಂತ ಹೇಳ್ಬೋದು. ಹೌದಾ, ನಾವು ಈಸಿಯಾಗಿ RR ವಿನ್ ಆಗುತ್ತೆ ಅನ್ಕೊಂಡಿದ್ದು, ಬಟ್ ನೋಡಿ DC ಆ ತರ ಮಾಡಿಲ್ಲ, DCನೇ ವಿನ್ ಆಯ್ತು. DC ವಿನ್ ಆಗ್ತಾ ಇದ್ದಂಗೆ ಇವಾಗ ನಂಬರ್ 6 ಪೊಸಿಷನ್ ಇರೋದು RR ಆಡಿರೋ 12 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ವಿನ್ ಆಗಿ 6 ಮ್ಯಾಚಸ್ ಸೋತಿದೆ. 5th 6th ಪೊಸಿಷನ್ ಯಾವ ತರ ಇದೆ ನೋಡಿ. ಇವ್ರಿಬ್ರು ನಡುವೆ ಎಂತ ಕಾಂಪಿಟೇಷನ್ ಇದೆ ಅಂದ್ರೆ 0.027 0.027 ಸೇಮ್ ಪಾಯಿಂಟ್ಸ್, ಸೇಮ್ ರನ್ ರೇಟ್ ಎಲ್ಲ ಸೇಮ್ ಇದಾರೆ. ಆದ್ರಿಂದ ನೋಡಿ ನೆಕ್ಸ್ಟ್ ಯಾರು ಮ್ಯಾಚ್ ವಿನ್ ಆಗ್ತಾರೆ ಅವ್ರ ಮೇಲೆ ಹೋಗ್ತಾರೆ, ಸೋದರ್ ಕೆಳಗಡೆ ಹೊರಟೋಗ್ಬಿಡ್ತಾರೆ ಅಂತ ಹೇಳ್ಬೋದು. ಆದ್ರಿಂದ CSKಗೂ ಅಷ್ಟೇ RRಗೂ ಅಷ್ಟೇ ಅಂತಾರೆ ಮಸ್ಟ್ ವಿನ್ ಗೇಮ್ಸ್ ನೆಕ್ಸ್ಟ್ ಆಡೋ 2 ಮ್ಯಾಚ್. DC ಬಗ್ಗೆ ಏನು ಅಷ್ಟೊಂದು ಹೇಳಕ್ ಆಗಲ್ಲ. ಇವ್ರದ್ದು ಏನಾದ್ರು 7 ಮ್ಯಾಚಸ್ ವಿನ್ ಆಗಿ ಆತರ ಸಿನಾರಿಯೋ ಬಂದ್ರೆ ಅವಾಗ DC ಒಂದು ಚಾನ್ಸ್. ಇಲ್ಲ ಅಂದ್ರೆ DC ಕೈಯಲ್ಲಿ ಅವರು ಆಲ್ರೆಡಿ ಅನಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. 7 ಮ್ಯಾಚಸ್ ಸಿನಾರಿಯೋ ಬಂದಾಗ ಅವಾಗ ಒಂದು ಚಾನ್ಸ್ ಸಿಗುತ್ತೆ. ಬಟ್ ಆದ್ರೂ ಇವ್ರಿಗೆ DC ಕಷ್ಟ ಅಂತಾನೆ ಹೇಳ್ಬೋದು. ಇವ್ರದ್ದು ರನ್ ರೇಟ್ ಬೇರೆ -0.8 ಅಲ್ಲಿ ಇದೆ. ಆದ್ರಿಂದ ಇವ್ರ ಕಷ್ಟನೇ. ಇವರು ಆಲ್ಮೋಸ್ಟ್ ಆಲ್ 99.9% ಇವರು ಔಟ್ ಆಫ್ ದ ಟೂರ್ನಮೆಂಟ್ ಆದಂಗೆನೆ. KKR ಅಷ್ಟೇ, KKR ಕೈಲಿ ಇನ್ನು ಪ್ಲೇಯರ್ಸ್ ಎಂಟ್ರಿ ಕೊಡಕ್ಕಾಗಲ್ಲ, ಅವ್ರಿಗೂ ಸಖತ್ ಕಷ್ಟ. 7 ಮ್ಯಾಚಸ್ ಸಿನಾರಿಯೋ ಅದು ಬಂದ್ರೆ ಸಹ KKR ಗೆ ಒಂಥರ ಕ್ವಾಲಿಫೈ ಆಗಕ್ಕಾಗಲ್ಲ. ಯಾಕಂದ್ರೆ ಇವ್ರದ್ದು -0.038 ಅಲ್ಲಿ ಇದೆ ರನ್ ರೇಟ್. ಅದರಿಂದ ಅವ್ರಿಗೂ ಸಖತ್ ಕಷ್ಟ. ಅವರು ಆಲ್ಮೋಸ್ಟ್ ಆಲ್ 99.9% ಇವ್ರು ಔಟ್ ಆಫ್ ದಿ ಟೂರ್ನಮೆಂಟ್ ಆದಂಗೆ.
MI LSG ಇದು ಆಲ್ರೆಡಿ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಟ್ಟಿದೆ, ಎಲಿಮಿನೇಟ್ ಆಗ್ಬಿಟ್ಟಿದೆ. ಇವ್ರಿಗೆ ಮ್ಯಾಚಸ್ ವಿನ್ ಆಗೋದು ಸೋಲೋದು ಇವೆಲ್ಲ ಏನು ಮ್ಯಾಟರ್ ಆಗಲ್ಲ. ಬಟ್ ನೋಡಿ ಇವಾಗ ಪ್ಲೇ ಆಫ್ಸ್ ರೇಸ್ ಅಲ್ಲಿ ಇರೋದು 5 ಟೀಮ್ಸ್. ಹೌದು RCB ಕ್ವಾಲಿಫೈ ಆಗ್ಬಿಟ್ಟಿದೆ, ಅದೇನು ರೇಸ್ ಅಲ್ಲಿ ಬರಲ್ಲ. ಅವರು ಇನ್ನ ಟಾಪ್ 1 ಇಲ್ಲ ಟಾಪ್ 2 ಅಲ್ಲಿ ಫಿನಿಶ್ ಮಾಡಕ್ ನೋಡ್ತಾ ಇರ್ತಾರೆ, ಅದು ಅಷ್ಟೇ. ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡಕ್ಕೆ 5 ಟೀಮ್ಸ್ ಕಿತ್ತಾಡ್ತಾ ಇರೋದು. ಈ 5 ಟೀಮ್ಸ್ ಅಲ್ಲಿ ಒಂಥರ ಅಡ್ವಾಂಟೇಜ್ ಯಾರಿಗಿದೆ ಅಂದ್ರೆ GT ಗೆ ಅಡ್ವಾಂಟೇಜ್ ಜಾಸ್ತಿ ಇದೆ, SRH ಗೆ ಅಡ್ವಾಂಟೇಜ್ ಜಾಸ್ತಿ ಇದೆ, CSK ಇಲ್ಲ RR ಗೆ ಅಡ್ವಾಂಟೇಜ್ ಜಾಸ್ತಿ ಇದೆ. PBKS ಒಂಥರ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ನೋಡೋಣ ಯಾರು ವಿನ್ ಆಗ್ತಾರಂತ. CSK GT ಫಸ್ಟ್ ಪ್ಲೇಸ್ ಅಲ್ಲಿ ಎಲ್ಲಿದ್ದು ಲಾಸ್ಟ್ ಅಲ್ಲಿ ಇದ್ದವರು ನೋಡಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟರು, ಒಂಥರ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು. ಅವ್ರ ಆತರ ಕಂಬ್ಯಾಕ್ ಮಾಡಿದಕ್ಕೆ GT ನಂಬರ್ 2 ಪೊಸಿಷನ್ ಇರೋದು, ಮತ್ತೆ CSK ನಂಬರ್ 5 ಪೊಸಿಷನ್ ಅಲ್ಲಿ ಇರೋದು. ಸಕದಾಗ ಕಂಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು. ಆಕ್ಚುಲಿ ಹೇಳ್ಬೇಕಾದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇವರಿಬ್ಬರಿಗೆ ಚೆನ್ನಾಗಿರೋದು, ಮತ್ತೆ KKR ಗೂ ಚೆನ್ನಾಗಾಯ್ತು. ಬಟ್ ಅವ್ರು ಆಲ್ರೆಡಿ ಫಸ್ಟ್ ಪ್ಲೇಸ್ ಅಲ್ಲಿ ಅವ್ರು ಔಟ್ ಆಫ್ ದಿ ಟೂರ್ನಮೆಂಟ್ ಆ ರೇಂಜ್ ಹೋಗ್ಬಿಟ್ಟಿದ್ರು, ಎಲ್ಲ ಮ್ಯಾಚಸ್ ನ ಸೋಲ್ಬಿಟ್ಟು. ಆದ್ರಿಂದ ಅವ್ರದ್ದೇನು ಅಷ್ಟೊಂದು ಮ್ಯಾಟರ್ ಆಗಲ್ಲ. ಇವ್ರ ಮೇನ್ ನೋಡಿ ಬಾಟಮ್ ಅಲ್ಲಿ ಇದ್ದವರು ಒಂಥರ ಟಾಪ್ ಕಂಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು, ಸಕದಾಗ ಆಡಿದ್ರೆ. ನೋಡೋಣ ಇನ್ನೊಂದು 2-3 ಮ್ಯಾಚಸ್ ಆಗಸ್ಟ್ ಒಳಗಡೆ ಗೊತ್ತಾಗ್ಬಿಡುತ್ತೆ ಯಾವ್ದು ಕ್ವಾಲಿಫೈ ಆಗುತ್ತೆ, ಯಾವ್ದು ಎಲಿಮಿನೇಟ್ ಆಗುತ್ತೆ ಅಂತ ಕಾದ್ ನೋಡೋಣ. ಟಾಪ್ 2 ಅಲ್ಲಿ ನಂಗೆ ಅನ್ಸ್ದಂಗೆ RCB ಮತ್ತೆ GT ನೇ ಫಿನಿಶ್ ಮಾಡುತ್ತೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಯಾವ ಟೂರ್ಸ್ ಬರ್ತಾವ ಅಂದ್ರೆ ನಂಗೆ ಅನ್ಸ್ದಂಗೆ SRH ವಿನ್ ಆಗುತ್ತೆ, ಮತ್ತೆ ನಂಗೆ CSK ಬರುತ್ತೆ ಅಂತ ಅನಿಸ್ತಾ ಇದೆ. ನಿಮ್ಗೆ RCB ಬಿಟ್ಟು ಬೇರೆ ಯಾವ ಟೀಮ್ಸ್ ಕ್ವಾಲಿಫೈ ಆಗುತ್ತೆ ಅಂತ ಅನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.